Hello everyone. So today we are going to discuss about the combination of capacitors. Combination of capacitors with dielectric. With dielectric. So combination of capacitors with dielectric. ಸೊ ಈಗ ನೀವು ಏನ್ ಮಾಡ್ತಿದ್ದೀರಾ, ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಬಟ್ ಅಲ್ಲಿ ವಿತೌಟ್ ಏನು ಡೈಎಲೆಕ್ಟ್ರಿಕ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಬಟ್ ನಾವ್ ಆನ್ವರ್ಡ್ಸ್ ವಿ ಡಿಸ್ಕಸ್ ಅಬೌಟ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ವಿತ್ ಡೈಎಲೆಕ್ಟ್ರಿಕ್. ಅಂದ್ರೆ ಕೆಪಾಸಿಟನ್ಸ್ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಯಾವ ತರ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಪ್ರಾಬ್ಲಮ್ಸ್ ನೇ ಮ್ಯಾಕ್ಸಿಮಮ್ ಟೈಮ್ಸ್ ಕೇಳುವಂತ ಪ್ರಾಬ್ಲಮ್ಸ್ ಇವು. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು 4-5 ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ನಾವು ಫಸ್ಟ್ ಪ್ರಾಬ್ಲಮ್ ಇದೇ ತರ ಇರುತ್ತೆ ನಿಮ್ಗೆ. ಸೊ ಒಂದು ಕೆಪಾಸಿಟರ್ ಇದೆ. ಸೊ ದಿಸ್ ಇಸ್ ದ ಕೆಪಾಸಿಟರ್ ಅಂಡ್ ಒನ್ ಸೈಡ್ ಅಂದ್ರೆ ಹೋಲ್ ಕೆಪಾಸಿಟರ್ ಇಸ್ ಡಿವೈಡೆಡ್ ಇಂಟು 2. One is K1, dielectric constant K1 ಇದೆ, and another is K2. ಅಂದ್ರೆ 2 ಡಿಫರೆಂಟ್ ಮಟೀರಿಯಲ್ಸ್ ನ ಏನ್ ಮಾಡ್ತಿದ್ದಾರೆ, ಈಕ್ವಲ್ ಆಗಿ ಶೇರ್ ಮಾಡ್ತಿದ್ದಾರೆ. ವಿ ನೋ ದಿಸ್ ಕೆಪಾಸಿಟರ್ ಹ್ಯಾಸ್ ಏರಿಯಾ ಎ. ಟೋಟಲ್ ಏರಿಯಾ ಏನಿದೆ, ಎ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ವಿಚ್ ಇಸ್ ಆಫ್ ಡಿಸ್ಟೆನ್ಸ್ ಡಿ. But ಇಲ್ಲಿ K1 K2 are divided into D by 2 equal ಆಗಿ ಡಿವೈಡ್ ಮಾಡ್ತಿದ್ದಾರೆ D by 2 and here also D by 2. ಓಕೆನಾ? Now total overall D ಇದೆ, so redivided into 2 ಅಂದ್ರೆ ಎರಡು ಮೀಡಿಯಂ ಆಗಿ ಡಿವೈಡ್ ಮಾಡ್ಕೊಳ್ತಿದ್ದಾರೆ. ಒಂದು K1 ಇದೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಇನ್ನೊಂದು K2 ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. Then what will be the dielectric constant ಅಂದ್ರೆ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈಗ ಈ ತರ ಕೇಸ್ ಕೊಟ್ಟು ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಫೈಂಡ್ ಔಟ್ ಮಾಡಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ K1 is equal to 3 ಇದೆ, K2 is equal to 5 ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ವಾಟ್ ವಿಲ್ ಬಿ ದ ಟೋಟಲ್ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ K is equal to K1 plus K2 ಅಂತ ಮಾಡ್ಕೊಳ್ತೀರಾ. ಅಂದ್ರೆ 5 plus 3 8 ಅಂತ ಮಾಡ್ಕೊಳ್ತೀರಾ. ಸೊ ದಿಸ್ ಇಸ್ ರಾಂಗ್. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನೀವೇನ್ ಫೈಂಡ್ ಔಟ್ ಮಾಡಬೇಕು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಬೇಕು ಅಂಡ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕು. ದೆನ್ ಸೊ ಫಸ್ಟ್ ವಿ ನೋ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ ಫಾರ್ಮುಲಾ. ಸೊ ಸಿ ಇಸ್ ಈಕ್ವಲ್ ಟು ಎ ಕೆ ಎಪ್ಸಿಲಾನ್ ನಾಟ್ ಬೈ ಡಿ. ಓಕೆನಾ? ಎಕೆ ಎಪ್ಸಿಲಾನ್ ನಾಟ್ ಬೈ ಡಿ. ಇಲ್ಲಿ ನೋಡಿ, ಈ ಪ್ಲೇಟ್ ಟು ಈ ಪ್ಲೇಟ್ ಎರಡು ಕಾಮನ್ ಪ್ಲೇಟ್ ಆಗಿರೋದ್ರಿಂದ ಇದನ್ನ ನಾವೇನಂತ ಕನ್ಸಿಡರ್ ಮಾಡಬಹುದು, ಸೀರೀಸ್ ಅಂತ ಕನ್ಸಿಡರ್ ಮಾಡಬಹುದಾ? ಅಂದ್ರೆ ಈ ಫಸ್ಟ್ ಪ್ಲೇಟ್ ಆಫ್ ಫಸ್ಟ್ ಕೆಪಾಸಿಟರ್ ಸೆಕೆಂಡ್ ಪ್ಲೇಟ್ ಅಂಡ್ ಸೆಕೆಂಡ್ ಕೆಪಾಸಿಟರ್ ಫಸ್ಟ್ ಪ್ಲೇಟ್ ಇಸ್ ಕನೆಕ್ಟೆಡ್ ಅಂದ್ರೆ ಸೀರೀಸ್ ಕಾಂಬಿನೇಷನ್. ಬಿಫೋರ್ ದಟ್ ಇದನ್ನ ನಾನು ಕೆಪಾಸಿಟರ್ C1 ಅಂತ ತಗೊಳ್ತೀನಿ, ಇದನ್ನ ಕೆಪಾಸಿಟರ್ C2 ಅಂತ ಕನ್ಸಿಡರ್ ಮಾಡ್ತೀನಿ. ದೆನ್ ಸೊ ಇದನ್ನ ಏನಂತ ಬರೀಬಹುದು, ಈಗ C1 is equal to ಏರಿಯಾ ಕಾಮನ್ ಇದೆ A, K can be written as K1 epsilon naught divided by D can be written as ಇದರದ್ದು ಡಿಸ್ಟೆನ್ಸ್ ಎಷ್ಟಿದೆ, ಸಪರೇಷನ್ ಡಿಸ್ಟೆನ್ಸ್ D by 2. Then this can be written as 2AK1 epsilon naught by D. Okay na? Then ಅದೇ ತರ C2 is equal to AK2 epsilon naught by D by 2. Then that is equal to 2 once again AK2 epsilon naught by D. Okay na? Then ಈಗ C1 C2 ಸಿಕ್ಕಿದೆ. ಇದು ಯಾವ ಕಾಂಬಿನೇಷನ್? ಈಗ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ
1 by CS is equal to 1 by C1 plus 1 by C2. ಬರೀಬೋದಾ? 1 by C1 plus 1 by C2. Then 1 by CS is equal to 1 by C1. ಇಲ್ಲಿ C1 ಇದೆ. 1 by C1 ಅಂತಂದ್ರೆ ಏನಾಗುತ್ತೆ? D by A K1 epsilon naught. 2AK epsilon naught. ಓಕೆನಾ? AK1 epsilon naught. ಅದೇ ತರ ಪ್ಲಸ್ D by 2AK2 epsilon naught. Now 1 by CS is equal to ಸೊ ಇಲ್ಲಿ ನಿಮ್ಗೆ ಯಾವ್ದು ಕಾಮನ್ ಇದೆ ಅದನ್ನ ಕಾಮನ್ ತಗೊಳ್ಳಿ. D by 2A epsilon naught ಕಾಮನ್, ರಿಮೈನಿಂಗ್ ಉಳಿಯೋದು 1 by K1 plus 1 by K2. Now 1 by CS is equal to T by 2A epsilon naught. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ K1 plus K2 by K1 K2. Now this can be written as CS is equal to 2A epsilon naught by D into K1 K2 by K1 plus K2. Now this is capacitance value. ನಿಮಗೆ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ ಫೈಂಡ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂತ ಕೇಳ್ತಾರೆ. ಈ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಡಯಾಗ್ರಾಮ್ ಕೊಟ್ಟು ಫೈಂಡ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕು? ಈ ತರ ಫಾರ್ಮುಲಾ ಕೊಟ್ಟಿರ್ತಾರೆ 4 ಆಪ್ಷನ್ಗಳು. ಸೊ ನೀವು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಒಂದ್ ವೇಳೆ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಯಾವುದು? ಇದು ಎಫೆಕ್ಟಿವ್ ಕೆಪಾಸಿಟನ್ಸ್. ಒಂದ್ ವೇಳೆ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು? ಇದನ್ನ ಕಂಪ್ಯಾರಿಸನ್ ಮಾಡಿ. ಯಾವ್ದಕ್ಕೆ? ಈ ಫಾರ್ಮುಲಾಗೆ. ಇದನ್ನ ಕಂಪ್ಯಾರಿಸನ್ ಮಾಡಿ ನೋಡಿ. ಎ ಕೆ ಎಪ್ಸಲಾನ್ ನಾಟ್, ಹೌದಾ? ಅಥವಾ ನೀವು ಇದನ್ನ ಇನ್ನೊಂದು ಸ್ಟೆಪ್ ಬರ್ಕೊಳ್ಳಿ, ಇದನ್ನ 1 by CS is equal to 2A epsilon naught by D into K1 K2 by K1 plus K2. CS is equal to ಇದನ್ನ AK epsilon naught by D ಅಂತ ಬರೀಬೇಕಾದ್ರೆ ಈ 2 ನ ಒಳಗಡೆ ತಗೊಳ್ಳಿ. A epsilon naught by D into 2 K1 K2 by K1 plus K2. ಯಾಕೆ ಅಂತಂದ್ರೆ ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕು. C is equal to A epsilon naught by D into K, ಹೌದಾ? AK epsilon naught by D. ಸೊ ಈಗ ಕಂಪ್ಯಾರಿಸನ್ ಮಾಡಿ. ಇವೆರಡನ್ನು ಕಂಪ್ಯಾರಿಸನ್ ಮಾಡಿದಾಗ K is equal to 2 K1 K2 by K1 plus K2. ಓಕೆನಾ? ಸೊ ದಿಸ್ ಈಸ್ ದ ಏನಿದು ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ನೀವು ನಾನು ಹೇಳಿದೆ ಆಗ್ಲೇ, ಇದಕ್ಕೆ ಫಾರ್ ಎಕ್ಸಾಂಪಲ್ 3 ಇದಿದೆ, ಇದು 2 ಇದೆ. ಈಗ ನೀವೇನ್ ಮಾಡ್ಬೇಕು? 3 plus 2 ಮಾಡೋದಲ್ಲ, ಯಾವ ಫಾರ್ಮುಲಾ ಹಾಕ್ಬೇಕು? 2 K1 K2 by K1 plus K2 ಹಾಕೊಂಡು ಅದಕ್ಕೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ? ಅರ್ಥ ಆಗಿದೆ ಇದು? ಸೊ ಇನ್ನೊಂದ್ಸಲ ನೋಡಿ ಬೇಕಿದ್ರೆ, ಇಲ್ಲಿ ಒಂದು ಕೆಪಾಸಿಟರ್ ಇದೆ. ಆ ಕೆಪಾಸಿಟರ್ ನ ಕಂಪ್ಲೀಟ್ಲಿ ಫಿಲ್ ಮಾಡಿದ್ದಾರೆ ವಿತ್ 2 ಡೈಎಲೆಕ್ಟ್ರಿಕ್ಸ್. ಯಾವ್ದಾದ್ರು K1 and K2. ಏರಿಯಾ ರಿಮೈನ್ಸ್ ಸೇಮ್, ಯಾಕಂದ್ರೆ ಸೀರೀಸ್ ಆಗಿ ಏನು ಡಿವೈಡ್ ಮಾಡಿರೋದ್ರಿಂದ ಏರಿಯಾ ರಿಮೈನ್ಸ್ ಸೇಮ್. ಬಟ್ ಇಲ್ಲಿ ಏನಾಗುತ್ತೆ? ಡಿಸ್ಟೆನ್ಸ್ ವಿಲ್ ಬಿ ರೀಡಿವೈಡೆಡ್ ಇಂಟು 2 parts. ದೆನ್ C is equal to AK epsilon naught by D. ನಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ ವಿತ್ ಡೈಎಲೆಕ್ಟ್ರಿಕ್. ಅದೇ ತರ C1 ಫೈಂಡ್ ಔಟ್ ಮಾಡಿ. ಇದನ್ನ ನೀವು ಈ ತರನು ಬರ್ಕೋಬಹುದಲ್ಲ.
K1 K2 ಹೌದಾ? ಇದು ಯಾವ ಕಾಂಬಿನೇಷನ್? ಸೀರೀಸ್. ಇದನ್ನೇ ಈ ತರ ಬರ್ಕೊಂಡಿದೀನಿ ಹೌದಾ? ಸೊ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ ಫಸ್ಟ್ C1 C2 ಫೈಂಡ್ ಔಟ್ ಮಾಡಿ. ಇದನ್ನೇ ನಾನು ಕೆಪಾಸಿಟರ್ C1 ಇದು ಕೆಪಾಸಿಟರ್ C2 ಅಂತ ತಗೊಳ್ತೀನಿ. ದೆನ್ C1 is equal to ಏನಾಗುತ್ತೆ A K1 ಎಪ್ಸಿಲಾನ್ ನಾಟ್ ಬೈ D by 2. ಯಾಕಂದ್ರೆ ಈ ಕಂಪ್ಲೀಟ್ ಏನಾಗಿದೆ D by 2 ಆಗಿ ಡಿವೈಡ್ ಆಗಿದೆ. ದಟ್ ಇಸ್ ಈಕ್ವಲ್ ಟು 2 ನ್ಯೂಮರೇಟರ್ ತಗೊಂಡ್ರೆ 2A K1 ಎಪ್ಸಿಲಾನ್ ನಾಟ್ ಬೈ D. So C2 is equal to A K2 epsilon naught by D by 2. That is equal to 2A K2 epsilon naught by D. ಈಗ ನಮಗೆ C1 C2 ಗೊತ್ತಾಗಿದೆ. ನಮಗೆ ಈ ಕಾಂಬಿನೇಷನ್ ಯಾವ್ದಿರೋದು ಸೀರೀಸ್ ಅಂತ. ದೆನ್ 1 by CS is equal to 1 by C1 plus 1 by C2. 1 by C1 ಇಲ್ಲಿ C1 ಇರೋದು 1 by C1 ಮಾಡ್ಕೊಂಡ್ರೆ D by 2A K1 epsilon naught ಆಗುತ್ತೆ ಪ್ಲಸ್ D by 2A K2 epsilon naught. Then 1 by CS is equal to D by 2A epsilon naught into 1 by K1 plus 1 by K2. Then 1 by CS is equal to D by 2A epsilon naught into K1 K2 by K1 plus K2. Then CS is equal to 2A epsilon naught by D. ಅಂದ್ರೆ 1 by CS ಇತ್ತು CS ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇನ್ವರ್ಸ್ ತಗೊಳ್ತೀನಿ D 2A epsilon naught by D divided by into K1 K2 by K1 plus K2. ನೆಕ್ಸ್ಟ್ CS is equal to ಏನಾಗುತ್ತೆ A epsilon ಇದನ್ನ ನಾವು ಈ ಫಾರ್ಮುಲಾದಲ್ಲಿ ಬರ್ಕೋಬೇಕಾಗುತ್ತೆ. C is equal to AK epsilon naught by D in terms of ಅದಕ್ಕೆ A epsilon naught by D ಅಷ್ಟೇ ಉಳಿಸ್ಕೊಂಡು 2 ನ ಒಳಗಡೆ ತಗೊಳ್ತೀನಿ. ದೆನ್ 2K1 K2 by K1 plus K2 ಆಗುತ್ತೆ. ದೆನ್ ಇವೆರಡನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಈ ಜನರಲ್ ಫಾರ್ಮುಲಾಗೆ ಕಂಪ್ಯಾರಿಸನ್ ಮಾಡಿದ್ರೆ K ಬಿಕಮ್ಸ್ ಏನಾಗುತ್ತೆ 2K1 K2 by K1 plus K2. ಅವಾಗ ಇದೇನಾಗಿರುತ್ತೆ ಎಫೆಕ್ಟಿವ್ ಕೆಪಾಸಿಟನ್ಸ್, ಇದು ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಓಕೆನಾ? ನೆಕ್ಸ್ಟ್ ಇದು ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತೀನಿ. ಸೊ ನಿಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಆದ್ರೂ ಕೇಳಬಹುದು ಅಂಡ್ ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆದ್ರೂ ಕೇಳಬಹುದು. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. ಇಲ್ಲಿ ನಾನು ರೀಡಿವೈಡೆಡ್ ಇಂಟು 2 ಮಾಡಿದ್ದೆ, 3 ಮಾಡ್ಕೋಬಹುದು ನೀವು. ಓಕೆನಾ? ಏನು K1 K2 K3 ಅಂತ ತಗೊಂಡು 1 by CS is equal to 1 by C1 plus 1 by C2 plus 1 by C3 ಅಂತಾನು ಕನ್ಸಿಡರ್ ಮಾಡಬಹುದು. ಅವಾಗ ಏನಾಗಿರುತ್ತೆ ನಿಮಗೆ D by 3 ಆಗಿರುತ್ತೆ. ಅಂದ್ರೆ ಓವರ್ ಆಲ್ D ನ ನೋಡಿ, ನೀವು ಬೇಕಿದ್ರೆ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ. K1 K2 K3. ಸೊ 3 ಡೈಎಲೆಕ್ಟ್ರಿಕ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈ ಓವರ್ ಆಲ್ ಡಿ ನ ಏನ್ ಮಾಡ್ತಿದ್ದಾರೆ ರೀಡಿವೈಡೆಡ್ ಇಂಟು D by 3 D by 3 D by 3. ಸೊ ಇದನ್ನ ಏರಿಯಾ ಹಂಗೆ ಇರುತ್ತೆ A ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಏರಿಯಾದಲ್ಲಿ ಏನು ಡಿವೈಡ್ ಮಾಡ್ತಾ ಇಲ್ಲ, ಏನ್ ಡಿಸ್ಟೆನ್ಸ್ ಇದೆ ಸಪರೇಷನ್ ಬಿಟ್ವೀನ್ 2 ಪ್ಲೇಟ್ಸ್ ಅದನ್ನು ಡಿವೈಡ್ ಮಾಡ್ಕೊಳ್ತಾ ಇದೀವಿ. ಈಗ ನೀವೇನ್ ಮಾಡ್ಬೇಕು C1 C2 C3 ಫೈಂಡ್ ಔಟ್ ಮಾಡಬೇಕು. C1 C2 C3 ಫೈಂಡ್ ಔಟ್ ಮಾಡಿ. ದೆನ್ 1 by CS is equal to 1 by C1 plus 1 by C2 plus 1 by C3 ಫಾರ್ಮುಲಾ ಹಾಕೊಂಡು ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದು. ಓಕೆನಾ? ಮಾಡ್ತಿರಲ್ಲ? ನೆಕ್ಸ್ಟ್ one. Next one is second type of problem.
ಸೊ ಇದರಲ್ಲಿ ನಾವು ಇಲ್ಲಿವರೆಗೂ ಸೀರೀಸ್ ತಗೊಂಡ್ವಿ. ಈಗ ಏನ್ ಮಾಡ್ತೀವಿ, ಪ್ಯಾರಲಲ್ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ one plate, this one is another plate, another dielectric. This is having dielectric constant K1, this is having dielectric constant K2. ನೋಡಿ ಇದ್ರ ಮೀನಿಂಗ್ ಇಷ್ಟೇ, ಈ ಪ್ಲೇಟ್ ಕನೆಕ್ಷನ್ ಇದೆ, ಈ ಪ್ಲೇಟ್ ಕನೆಕ್ಷನ್ ಇದೆ. ಅಂದ್ರೆ ಇದನ್ನ ಯಾವ ತರ ಬರೀಬಹುದು ನೋಡಿ, ಎರಡು ಪ್ಲೇಟ್ ಇದಾನ, ಇಲ್ಲೂ ಎರಡು ಪ್ಲೇಟ್ ಇದಾನ. ಸೊ ವಿಚ್ ಇಸ್ ಕನೆಕ್ಟೆಡ್ ಟು ಲೈಕ್ ದಿಸ್, ಬರೀಬೋದಾ? So this is having dielectric constant K1, this is having dielectric constant K2. ಅಂದ್ರೆ ಇದನ್ನೇ ಈ ತರನು ಬರೀಬಹುದು. ಈಗ ಯಾವ ಕಾಂಬಿನೇಷನ್ ಅಂತ ಗೊತ್ತಾಗಿದೆಯಲ್ಲ, ಯಾವ ಕಾಂಬಿನೇಷನ್ ಇದು? ಪ್ಯಾರಲಲ್ combination. So parallel combination, before that we know C is equal to A K epsilon naught by D. So ಇಲ್ಲಿ ಕೆಪಾಸಿಟರ್, ಇಲ್ಲಿ ಏನಾಗಿದೆ ನೋಡಿ, ಫಸ್ಟ್ ಕಾಂಬಿನೇಷನ್ ನಲ್ಲಿ, ಈ ಕಾಂಬಿನೇಷನ್ ನಲ್ಲಿ ಈ ಏರಿಯಾ ಏನಾಗಿರುತ್ತೆ, ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಏರಿಯಾ ಏನಾಗುತ್ತೆ, ಡಿವೈಡ್ ಆಗ್ತಾ ಇದೆ, A/2 ಮತ್ತೆ A/2 ಆಗಿ. ಸೊ ಇಲ್ಲಿ ಡಿಸ್ಟೆನ್ಸ್ ವಿಲ್ ಬಿ ಸೇಮ್ ಫಾರ್ ಬೋತ್ ದ ಕೆಪಾಸಿಟರ್, ಯಾಕಂದ್ರೆ ಡಿವೈಡ್ ಆಗ್ತಾ ಇಲ್ಲ. ದೆನ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, C1 is equal to ಏನಾಗುತ್ತೆ, A/2 K1 epsilon naught by D. ಓಕೆನಾ? then this can be written as A K1 epsilon naught by 2D. ಅದೇ ತರ C2 is equal to A/2 epsilon naught K2 epsilon naught by D. Then that is equal to A K2 epsilon naught by 2D. ಇನ್ನೊಂದಿತ್ತು ಅಂತಂದ್ರೆ ಇನ್ನೊಂದು ಕನ್ಸಿಡರ್ ಮಾಡಬಹುದು. 3 ಏರಿಯಾಸ್ ಆಗಿ ಡಿವೈಡ್ ಮಾಡಿ A/3 ಅಂತ ತಗೋಬಹುದು. ಇದನ್ನು A/3, ನೆಕ್ಸ್ಟ್ A/3 ಅಂತಾನು ತಗೋಬಹುದು. ಗೊತ್ತಾಗ್ತೇನಾ? ಅಂದ್ರೆ ಕೆಪಾಸಿಟರ್ ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ. ನೆಕ್ಸ್ಟ್ ಸೊ C1 C2 ಸಿಕ್ಕಿದೆ. ಈಗ ಏನ್ ಮಾಡ್ಬೇಕು, Cp is equal to ಪ್ಯಾರಲಲ್ ಕಾಂಬಿನೇಷನ್ ಅಲ್ಲ. ಸೊ ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ವಾಟ್ ಇಸ್ ದ ಫಾರ್ಮುಲಾ? Cp is equal to C1 plus C2. Cp is equal to C1 plus C2. Then C1 ವ್ಯಾಲ್ಯೂ ಏನಿದೆ, then C1 is equal to A K1 epsilon naught by 2D plus A K2 epsilon naught by 2D. Now C1 C2 substitute ಮಾಡಿದೀನಿ. Cp is equal to, then Cp is equal to ಇದರಲ್ಲಿ ಕಾಮನ್ ಯಾವ್ದು ತಗೋಬಹುದು ನೋಡಿ, A epsilon naught by 2D ಕಾಮನ್ ತಗೋಬಹುದಾ? ರಿಮೈನಿಂಗ್ ಉಳಿಯೋದು K1 plus K2. Then Cp is equal to A epsilon naught by D into K1 plus K2 by 2 ಮಾಡ್ಕೋಬೇಕು. ಯಾಕೆ ಇದನ್ನ ಒಳಗಡೆ ತಗೊಳ್ತೀನಿ. ವೈ? ಬಿಕಾಸ್ ಈ ಕಾಂಬಿನೇಷನ್ ನಾವೇನ್ ಮಾಡಬೇಕು, ಕಂಪ್ಯಾರಿಸನ್ ಮಾಡ್ಬೇಕಲ್ಲ. ಸೊ K, then K ಜಾಗದಲ್ಲಿ ಏನಿದೆ ಈಗ, ಈ K ಜಾಗದಲ್ಲಿ K is equal to K1 plus K2 by 2. So this is effective dielectric constant, and this is effective capacitance. ಗೊತ್ತಾಗ್ತೀನಾ? ಸೊ ಈ ತರ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏರಿಯಾ ಡಿವೈಡ್ ಆಗಿರೋದ್ರಿಂದ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರೋದ್ರಿಂದ A1 A/2 ಅಂಡ್ A/2 ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಅರ್ಥ ಆಗಿದೆನಾ ಇದು? ಎನಿ ಡೌಟ್ಸ್? ನಿಮಗೆ ಈ ತರನು ಕೇಳ್ಬೋದು. ಏನ್ ಕೇಳ್ತಾರೆ, ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ವಿತ್ ಅಂಡ್ ವಿತೌಟ್ ಡೈಎಲೆಕ್ಟ್ರಿಕ್ ಅಂತ. ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಇದನ್ನ C0 ಅಂತ ಕನ್ಸಿಡರ್ ಮಾಡಬೇಕು.
ಅದನ್ನ ಸಿ ನಾಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಏನಾಗುತ್ತೆ ಸಿ ಪಿ ಬೈ ಸಿ ನಾಟ್, ಸಿ ಪಿ ಬೈ ಸಿ ನಾಟ್ ಇಸ್ ಈಕ್ವಲ್ ಟು K1 ಅಂದ್ರೆ ಇದನ್ನೇ ಕೇಳಿರೋದು ಅವರು, ಸಿ ಪಿ ಬೈ ಸಿ ನಾಟ್. ಹಿಂಗೂ ಬರೀಬಹುದು ಇದನ್ನ, ಸಿ ಪಿ ಬೈ ಸಿ ನಾಟ್ ಇಸ್ ಈಕ್ವಲ್ ಟು ಕೆ, ದಟ್ ಇಸ್ ಈಕ್ವಲ್ ಟು K1 ಪ್ಲಸ್ K2 ಬೈ 2 ಅಂತ ಬರುತ್ತೆ. ಓಕೆನಾ? ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲೂ ಕೇಳ್ಬೋದು ರೇಷಿಯೋ ಏನು ಅಂತ. ನೀವು ಬೇಕಿದ್ರೆ ಇದನ್ನ A1 A2 ಅಂತಾನು ಕನ್ಸಿಡರ್ ಮಾಡಬಹುದು. A/2 A/2 ಅಂತ ತಗೊಂಡಿದ್ದೀನಲ್ಲ, ಈಕ್ವಲ್ ಅಂತ ತಗೊಂಡಿದ್ದೀನಿ. ಇಲ್ಲಿ ನೀವು ಬೇಕಿದ್ರೆ A1 A2 ಅಂತ ಕನ್ಸಿಡರ್ ಮಾಡಬಹುದು. ಅವಾಗ ನಿಮ್ಗೆ ಏನಾಗುತ್ತೆ ವ್ಯಾಲ್ಯೂ A1 ಇಸ್ ಈಕ್ವಲ್ ಟು A/2 ಅಂತ ಆಮೇಲೆ ಅಪ್ಲೈ ಮಾಡಬಹುದು ಲಾಸ್ಟ್ ಅಲ್ಲಿ. ಓಕೆನಾ? ಹಂಗಾದ್ರೂ ಮಾಡಬಹುದು. ಸೊ ಯಾಕೆಂದ್ರೆ ನಿಮ್ಗೆ ಇಲ್ಲಿ ಈಕ್ವಲ್ ಕೊಟ್ಟಿದ್ದಾರೆ ಅಂದ್ರೆ A/2 A/2 ತಗೊಳ್ತೀರಾ. ಅದೇ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ ಅಂತಂದ್ರೆ ನೀವು ಒಂದು ಫಾರ್ಮುಲಾನ ನೆನ್ಪಿಟ್ಕೋಬಹುದು ಡೈರೆಕ್ಟ್ ಆಗಿ. ಸೊ ಅದನ್ನ ನೆನ್ಪಿಟ್ಕೊಂಡು ಅಪ್ಲೈ ಮಾಡಬಹುದು. ಓಕೆನಾ? ಅರ್ಥ ಆಗ್ತೀಯೇನಾ? ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್. ಸೊ ಥರ್ಡ್ ಪ್ರಾಬ್ಲಮ್ ನಲ್ಲಿ ಇಲ್ಲಿ ಒಂದು ಸೀರೀಸ್ ಮಾಡಿದ್ವಿ, ಇನ್ನೊಂದು ಪ್ಯಾರಲಲ್ ಕನ್ಸಿಡರ್ ಮಾಡಿದ್ವಿ. ಈಗ ನಾವು ಕನ್ಸಿಡರ್ ಮಾಡ್ತಾ ಇರೋದು ಬೋತ್ ಕಾಂಬಿನೇಷನ್. ಎರಡು ಇದ್ರೆ ಯಾವ ತರ ಏನು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಈ ತರ ಇದೆ. ಸೊ ದಿಸ್ ಒನ್ ಈಸ್ ರೀಡಿವೈಡೆಡ್ ಇಂಟು 3 ಪಾರ್ಟ್ಸ್ ಆಗಿ ತಗೊಳ್ತೀನಿ. So this is one dielectric K1, K2 and this is K3. ನೀವು ಅಲ್ಲಿ ನೇಮಿಂಗ್ ಏನ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನೀವು ಏನು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ, ನಾನು ನೇಮಿಂಗ್ ಈಸಿ ಆಗಲಿ ಅಂತಂದು ಇದನ್ನೇ ಫಸ್ಟ್ ಕೊಟ್ಕೊಳ್ತಾ ಇದ್ದೀನಿ, K1 K2 K3 ಅಂತ. ಸೊ ಏರಿಯಾ ಏನಾಗಿರುತ್ತೆ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ಈಕ್ವಲ್ ಪಾರ್ಟ್ಸ್ ಅಂತ ತಗೊಳ್ತೀನಿ. A/2, this is also A/2, A/2 and A/2. ಸೊ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆನ್ ಡಿಸ್ಟೆನ್ಸ್ ಇಲ್ಲಿ ಏನಾಗಿರುತ್ತೆ D/2, ಈ ಕೆಪಾಸಿಟರ್ ತಗೊಂಡಾಗ D/2, ಬಟ್ ಈ ಕೆಪಾಸಿಟರ್ ತಗೊಂಡಾಗ D. ಓಕೆನಾ? ದೆನ್ ಈಗ ನೀವು ಏನ್ ಮಾಡಬೇಕು, C is equal to A K epsilon naught by D formula. So then first C1 find out ಮಾಡಿ. C1 is equal to A/2 K1 epsilon naught by D/2. ಇದಾನ ಡಿಸ್ಟೆನ್ಸ್, ಇದು ಏರಿಯಾ. Then that is equal to, so this can be written as 2 get cancel, remaining ಉಳಿಯೋದು A K1 epsilon naught by D. ಅದೇ ತರ C2 is equal to A/2 K2 epsilon naught by D/2. Then that is equal to, here also 2 get cancel, A K2 epsilon naught by D. Next C3 is equal to, C3 ನಲ್ಲಿ ಇದು 3, ಇದು C1, ಇದು C2, ಇದು C3. C3 ಕನ್ಸಿಡರ್ ಮಾಡಿದ್ರೆ A/2 ಹೌದಾ, epsilon naught A/2 K3 epsilon naught by D/2. D/2 na D. Then that is equal to, so K3 epsilon naught by 2D. ಇದು ವ್ಯಾಲ್ಯೂ. ಸೊ ಇಷ್ಟು ವ್ಯಾಲ್ಯೂಸ್ C1 C2 C3 ಸಿಕ್ಕಿದೆ. ಈಗ ಏನ್ ಮಾಡ್ಬೇಕು, ಫಸ್ಟ್ ಈ ಕಾಂಬಿನೇಷನ್ ಯಾವ ತರ ಕನೆಕ್ಷನ್ ಮಾಡಬಹುದು ನೋಡಿ. ಫಸ್ಟ್ K1 K2 series. K1 K2 series. So this is K1, this one is K2.
ಸೀರೀಸ್. ಸೊ ಇದಕ್ಕೆ K3 ಏನಾಗಿದೆ, ಪ್ಯಾರಲಲ್ ಆಗಿದೆ K3. ಓಕೆನಾ? ಸೊ ಇವಾಗ ನೀವೇನ್ ಮಾಡಬೇಕು, ಫಸ್ಟ್ ಇವೆರಡು ಏನಾಗಿದೆ ಸೀರೀಸ್ ಆಗಿರೋದ್ರಿಂದ ಸೀರೀಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆಮೇಲೆ ಇದ್ರ ಜೊತೆಗೆ ಪ್ಯಾರಲಲ್ ಕನ್ಸಿಡರ್ ಮಾಡಿ. ಫಸ್ಟ್ ಇವೆರಡನ್ನು ಸೀರೀಸ್ ಮಾಡಬೇಕು, ಆಮೇಲೆ ಇದನ್ನ ಅದ್ರ ಜೊತೆಗೆ ಪ್ಯಾರಲಲ್. ಸೊ ಫಸ್ಟ್ ಸೀರೀಸ್ ಮಾಡ್ಕೊಳ್ತೀನಿ. ಏನು, 1/CS is equal to 1/C1 plus 1/C2. ಹೌದಾ? Then 1/CS is equal to 1/C1. 1/C1 ಏನಿದೆ, d by AK1 epsilon naught plus d by AK2 epsilon naught. Then that is equal to 1/CS is equal to d ಕಾಮನ್ ತಗೋಬೋದಾ, d by a epsilon naught ಕಾಮನ್ ತಗೊಂಡ್ರೆ 1/K1 plus 1/K2. Then 1/CS is equal to d by a epsilon naught into ಕ್ರಾಸ್ ಮಲ್ಟಿಪ್ಲೈ ಮಾಡಿ K1 plus K2 by K1 K2. Then 1/CS is equal to CS ಅಲ್ಲ ಬೇಕಾಗಿರೋದು, CS is equal to a epsilon naught by d into K1 K2 by K1 plus K2. Now ಇದನ್ನ ನಾವು ಏನು ಸೀರೀಸ್ ಕಾಂಬಿನೇಷನ್, ಇಷ್ಟು ವ್ಯಾಲ್ಯೂ ಸಿಕ್ಕಿದೆ ನಮಗೆ. ಈಗ ಇದನ್ನ ಇದ್ರ ಜೊತೆಗೆ ಪ್ಯಾರಲಲ್ ಮಾಡಬೇಕು. ದೆನ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ CP is equal to CS plus C3. CS plus C3. ಇದು ಸೀರೀಸ್. ಈ ಆನ್ಸರ್ ಬಂದಿರುತ್ತಲ್ಲ, ಇದು ಪ್ಯಾರಲಲ್. ಓಕೆನಾ? ದೆನ್ CP is equal to CS ಅಂದ್ರೆ ಏನಿದೆ, a epsilon naught by d into K1 plus K1 K2 by K1 plus K2. ಓಕೆನಾ? ಅಂಡ್ C3 ಏನಿದೆ, ಪ್ಲಸ್ AK3 epsilon naught by 2d. ನಾವು ಇದರಲ್ಲಿ ಕಾಮನ್ ಯಾವ ತಗೋಬೋದು ನೋಡಿ, ಕಾಮನ್ ಕನ್ಸಿಡರ್ ಮಾಡೋದಾದ್ರೆ a epsilon naught by d ಕಾಮನ್ ತಗೋಬಹುದು. ದೆನ್ ರಿಮೈನಿಂಗ್ ಉಳಿಯೋದು K1 K2 by K1 plus K2 plus 1 by K3 by 2. So this is the formula. ಏನು ಓವರಾಲ್ C ವ್ಯಾಲ್ಯೂ ಅಂದ್ರೆ ಇದಿಷ್ಟುದ್ದು ಕೆಪಾಸಿಟನ್ಸ್ ಇಷ್ಟಿರುತ್ತೆ. ಈಗ ನಮಗೆ ಅವ್ರು ಏನ್ ಹೇಳ್ತಾರೆ, ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ವಿತ್ ಅಂಡ್ ವಿತೌಟ್ ಡೈಎಲೆಕ್ಟ್ರಿಕ್ ಅಂತ ಅಂದಾಗ ಇದನ್ನ C0 ಅಂತ ತಗೊಂಡ್ರೆ C by C0 is equal to K1 K2 by K1 plus K2 plus K3 by 2. So this is the ಏನಿದು ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಅವರು ಎಫೆಕ್ಟಿವ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ನಾವು ಕೇಳ್ಬೋದು. ರೇಷಿಯೋ ಬಿಟ್ವೀನ್ ಏನು ವಿತ್ ಅಂಡ್ ವಿತೌಟ್ ಡೈಎಲೆಕ್ಟ್ರಿಕ್ ಅಂತಾನು ಕೇಳ್ಬೋದು. ಅರ್ಥ ಆಗ್ತೀನ? ಎನಿ ಡೌಟ್ಸ್? ನೆಕ್ಸ್ಟ್ ಇದೇ ಕೇಸ್ನೇ ನಾವು ಡಿಫ್ರೆಂಟ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ, ಅಂದ್ರೆ ಈಗ ಇದು ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ಫೋರ್ತ್ ಒನ್ ಕೇಸಲ್ಲಿ ಡೈಎಲೆಕ್ಟ್ರಿಕ್ ಕನ್ಸಿಡರ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ, ಆಗ್ಲೇ ಏನ್ ತಗೊಂಡಿದ್ವಿ, ಎರಡು ಕೆಪಾಸಿಟರ್ ಸೀರೀಸ್ ಒಂದು ಪ್ಯಾರಲಲ್ ಇತ್ತು. ಈಗ ಎರಡು ಪ್ಯಾರಲಲ್
ಒಂದು ಸೀರೀಸ್. ಓಕೆನಾ? ಸೊ ಇವಾಗ ಏನ್ ಮಾಡಬೇಕು, ಎರಡು ಪ್ಯಾರಲಲ್ ಒಂದು ಸೀರೀಸ್, ಇದನ್ನ K1 K2 K3. ಸೊ ಇಲ್ಲಿ ಏರಿಯಾ ಏನಾಗುತ್ತೆ, ಈಗ ಇಲ್ಲಿಂದ ಇಲ್ಲಿಗೆ A/2 ಇಲ್ಲಿಂದ ಇಲ್ಲಿಗೆ A/2, ಇಲ್ಲಿಂದ ಇಲ್ಲಿಗೆ D/2 ಈಕ್ವಲ್ ಆಗಿ ಕನ್ಸಿಡರ್. ನೀವು ವೇರಿಯೇಷನ್ ಮಾಡಬಹುದು. ಇದಿಷ್ಟನ್ನು ಎ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಏರಿಯಾ ಇದೆ, ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಈಗ ಇದನ್ನ ನೀವು C1 ಅಂತ ತಗೊಳ್ಳಿ, ಇದು C2, ಇದು C3. Now C is equal to AK epsilon naught by D, then C1 is equal to first C1 ಕನ್ಸಿಡರ್ ಮಾಡೋದಾದ್ರೆ A/2 epsilon A/2 K ವ್ಯಾಲ್ಯೂ K1 epsilon naught by ಡಿಸ್ಟೆನ್ಸ್ D/2. ಹೌದಾ? ಇರೋದು D/2 ತಾನೆ. ನೆಕ್ಸ್ಟ್ ಅದೇ ತರ ದಟ್ ಇಸ್ ಈಕ್ವಲ್ ಟು ಇದನ್ನೇನಂತ ಬರ್ಬೋದು, ಈಗ AK1 epsilon naught by D ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ C2 is equal to A/2 K2 epsilon naught by D/2. Okay, then that is equal to AK2 epsilon naught by D. Epsilon naught by D. Then the two to get cancelled. Then C3. So C3 is equal to ಏನಾಗುತ್ತೆ, C3 value C3 is equal to AK3 epsilon naught by D/2. So this can be written as 2AK epsilon naught by D. C1 C2 C3 ಸಿಕ್ಕಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ನೋಡಿ ಇದನ್ನ ಯಾವ ತರ ಬರ್ಕೋಬೇಕು, ಈಗ ಎರಡು ಕೆಪಾಸಿಟರ್ ಪ್ಯಾರಲಲ್ ಇದೆ, ಇದ್ರ ಜೊತೆಗೆ ಇದು ಸೀರೀಸ್ ಆಗಿದೆ. ಇದು K1 K2 ಪ್ಯಾರಲಲ್, ಇದು ಸೀರೀಸ್ K3. ಓಕೆನಾ? ಇದನ್ನೇ ಈ ತರ ಬರ್ಕೊಳ್ತಾ ಇದ್ದೀನಿ. ಈಗ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಫಸ್ಟ್ ಇವೆರಡನ್ನು ಪ್ಯಾರಲಲ್ ಅಲ್ಲ ಮಾಡಬೇಕಾಗಿರೋದು. ಸೊ K1 K2 ಪ್ಯಾರಲಲ್ ಆಗಿರೋದ್ರಿಂದ CP is equal to C1 plus C2. Then C1 ವ್ಯಾಲ್ಯೂ ಏನಿದೆ, A epsilon naught A K1 epsilon naught A K1 epsilon naught by D plus A K2 epsilon naught by D. Then that is equal to A epsilon naught by D ಕಾಮನ್ ತಗೊಂಡ್ರೆ K1 plus K2 ಆಗುತ್ತೆ. ಸೊ ದಿಸ್ ಇಸ್ CP. ಈ CP ನ ಈಗ ಏನ್ ಮಾಡಬೇಕು, ಸೀರೀಸ್ ಕಾಂಬಿನೇಷನ್ ಮಾಡಬೇಕು. ಅಂದ್ರೆ 1/CS is equal to 1/CP, ಇದನ್ನ ಇದ್ರ ಜೊತೆಗೆ ಪ್ಲಸ್ 1/C3. then that is equal to 1/CP D by A epsilon naught K1 plus K2 plus 1/C3 ಏನಿದೆ, D by 2A K3 epsilon naught. Okay, then this can be written as D by A epsilon naught ಕಾಮನ್ ತಗೊಳ್ತೀನಿ, ರಿಮೈನಿಂಗ್ ಉಳಿಯೋದು 1/K1 plus K2 plus 1/2 K3. So
ದಿಸ್ ಇಸ್ 1 by CS. ಈಗ ನಮಗೆ ಬೇಕಾಗಿರೋದು what is the value CS. CS is equal to, before that ಇದನ್ನು ಸಿಂಪ್ಲಿಫೈ ಮಾಡಿ 1 by CS is equal to D by A epsilon naught into 2K3 plus K1 plus K2 divided by K1 plus K2 into 2K3. K3. Okay, now? Then, ego, what is the value? This can be written as reciprocal ತಗೊಳ್ಳಿ. Reciprocal ತಗೊಂಡ್ರೆ CS is equal to A epsilon naught by D into multiplication ಮಾಡ್ಕೊಳ್ಳಿ 2K1 K3 plus 2K2 K3 ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಡಿವೈಡೆಡ್ ಬೈ ಇದನ್ನು 2K1 K3 plus 2K2 K3 divided by 2K3 plus K1 plus K2. So this is the formula. So ಇದನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಅಥವಾ ಇದನ್ನ ಹಿಂಗೂ ಬರೀಬಹುದಲ್ಲ, ಇದನ್ನ ಸಿ ಅಂತ ತಗೊಂಡ್ರೆ CS by C naught is equal to 2K1 K3 plus 2K2 K3 divided by 2K3 plus K1 plus K2. Okay, so this is the formula. ಅರ್ಥ ಆಗ್ತಿದೆನಾ? Any doubts? Thank you.